ನಮಸ್ತೆ ಸ್ನೇಹಿತರೆ, ಈಗ ನೀವು ನೋಡ್ಬೋದು ಪ್ರತಿದಿನ 1000 ರೂಪಾಯಿನ ಗಳಿಸೋಂಥ ಒಂದು ವಿಧಾನನ ತೋರಿಸ್ತಾ ಇದ್ದೀನಿ. ಇಲ್ಲಿ ಹಿಂದಿ ಮೂಲದ ವ್ಯಕ್ತಿಗಳು ಬಂದು ಈ ಬಿಸ್ನೆಸ್ನ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ. ನೀವು ಈ ಬಿಸ್ನೆಸ್ನ ಮಾಡಲಿಕ್ಕೆ ಏನಾದ್ರು ಆಸಕ್ತಿ ಇರೋಂಥವ್ರು ನಾನು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಫುಲ್ ಡೀಟೇಲ್ಸ್ನ ಕೊಡ್ತೀವಿ. ಇಲ್ಲಿ ಬಂದು ಬೆಂಗಳೂರಿಂದ ಕೆಲವು ಪ್ಲಾಸ್ಟಿಕ್ ಬಾಕ್ಸ್ಗಳು ಹಾಗೂ ಬಕೆಟ್ಗಳು ಎಲ್ಲ ತಗೊಂಡು ಬಂದು ನಿಮಗೆ ಎಲ್ಲ ಅನುಕೂಲ ಆಗುತ್ತೆ ಎಲ್ಲ ಒಂದು ಕಡೆ ಸ್ಟಾಕ್ ಮಾಡಿ ಇಟ್ಕೊಂಡು ನೋಡಿ, ನಮ್ಮ ಅಂಗಡಿಲಿ ಈ ಥರ ರಿಂಗ್ಗಳನ್ನ ನಾವೇ ಮಾಡಿಕೊಡ್ತೀವಿ. ಈ ಥರ ಸ್ಟ್ಯಾಂಡ್ಗಳನ್ನೆಲ್ಲ ಮಾಡಿಕೊಂಡು ತಮ್ಮದೊಂದು ಸ್ವಂತ ಬೈಕ್ ಇದ್ದರೆ ನೋಡಿ, ಈ ಬೈಕ್ನಲ್ಲಿ ನೀವೆಲ್ಲ ಖರ್ಚು ಕಳೆದು ಪ್ರತಿದಿನ 1-1.5 ರೂಪಾಯಿ ಅಮೌಂಟು, ತಿಂಗಳಿಗೆ 30,000-45,000 ಸಂಬಳ ನೀವು ಪಡ್ಕೋಬೋದು. ನೋಡಿ, ನಮ್ಮ ಅಂಗಡಿಲಿ ನಾವು ಮಾಡ್ತಾಯಿದ್ದೀವಿ. ಈ ಥರ ರಿಂಗ್ಗಳನ್ನೆಲ್ಲ ಮಾಡಿ ಸ್ಟ್ಯಾಂಡ್ ಮಾಡಿ ಆ ಬಾಕ್ಸ್ಗಳು ಆ ಬಕೆಟ್ಗಳೆಲ್ಲ ಕೂತ್ಕೊಳ್ಳೋ ರೀತಿ ಅಡ್ಜಸ್ಟ್ಮೆಂಟ್ ಆಗೋ ರೀತಿಲಿ ನಾವು ಈ ಥರ ರಿಂಗ್ಗಳನ್ನ ಮಾಡಿಕೊಡ್ತೀವಿ. ಮಾಡಿ ಅದನ್ನು ಸ್ಟಾಕು ನಾವೇ ತರಿಸಿ ನಿಮಗೆ ಕೊಡ್ತೀವಿ. ನಿಮಗೆ ಒಂದು ಐಟಮಲ್ಲಿ ಒಂದು 30-40 ರೂಪಾಯಿ ಲಾಭ ಗಳಿಸೋಂಥ ವಿಧಾನ ನಾವು ತೋರಿಸ್ಕೊಡ್ತೀವಿ. ಅಂದರೆ ಬೈಕ್ ಇದ್ದವ್ರು ಮಾತ್ರ ಈ ಅವಕಾಶ ಪಡ್ಕೋಬೋದು. ಬೆಂಗಳೂರಲ್ಲಿ ಯಾವ ಅಡ್ರೆಸ್ ಅಂತ ಕೂಡ ಹೇಳ್ಕೊಡ್ತೀವಿ. ನೀವು ಆಸಕ್ತಿ ಇಲ್ಲ ಅನ್ನೋಂಥವ್ರು ಸ್ವಂತವಾಗಿ ಬಿಸ್ನೆಸ್ ಮಾಡಲಿಕ್ಕೆ ಆಸಕ್ತಿ ಇಲ್ಲ ಅನ್ನೋರು ಕೂಡ ನಮ್ಮ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವೇ ಎಲ್ಲ ಐಟಮ್ ಎಲ್ಲ ತರಿಸ್ಕೊಟ್ಟು ಸ್ಟ್ಯಾಂಡೆಲ್ಲ ನಾವೇ ಮಾಡಿಕೊಟ್ಟು ನಿಮಗೆ ಡೈಲಿ ಇಷ್ಟು ಅಂತ ಕೂಡ ಅಮೌಂಟ್ ಕೊಡ್ತೀವಿ. ಇಲ್ಲಾಂದರೆ ಮಂತ್ಲಿ ಕೂಡ ಮಾಡಿಕೊಡ್ತೀವಿ. ಇಲ್ಲಾಂದರೆ ಒಂದು ಪ್ರಾಡಕ್ಟ್ ಸೇಲ್ ಆದರೆ ನಿಮಗೆ ಎಷ್ಟು ಸಿಗಬೇಕು ಅಷ್ಟು ಕೂಡ ನೀವು ಸೇಲ್ ಮಾಡಿದಷ್ಟು ಕೂಡ ಅಮೌಂಟ್ನ ನೀವು ಇಸ್ಕೋಬೋದು. ಆ ನಿಟ್ಟಿನಲ್ಲಿ ಇದೊಂದು ಮಾಡ್ತಾಯಿದ್ವಿ. ನೋಡ್ತಾ ಇರ್ಬೇಕು ಸ್ನೇಹಿತರೆ, ನಮ್ಮ ಹುಡುಗರು ಹಾಗೂ ನಾವು ಎಲ್ಲ ಸೇರಿ ಈ ಥರ ಒಂದು ಕೆಲಸನ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀವಿ. ಈಗ ಆಲ್ರೆಡಿ 10-20 ಜನ ಕೆಲಸ ಮಾಡ್ತಿದ್ದಾರೆ. ಹಾಗೂ ಇನ್ನೊಂದು ಬ್ಯಾಚು ಬ್ಯಾಚ್ ಅವರು ಒಂದು ಬ್ಯಾಚ್ ಇದ್ದಾರೆ, ಅವರು ಸ್ಟಾರ್ಟ್ ಮಾಡಿದ್ದಾರೆ. ತೊಂದರೆ ಇಲ್ಲ ಸ್ನೇಹಿತರೆ, ಯಾವಾಗ ಬೇಕಾದರೂ ಮಾಡ್ತಾಯಿರ್ಬೋದು. ನೋಡಿ, ಸ್ಟ್ಯಾಂಡ್ಗಳೆಲ್ಲ ರೆಡಿಯಾಗಿದೆ. ಒಂದು 20-25 ಸ್ಟ್ಯಾಂಡ್ ಮಾಡಿದ್ದೀವಿ. ಹಾಗೂ ನಮ್ಮ ಕರ್ನಾಟಕದವರು ಕೂಡ ಮಾಡ್ತಿದ್ದಾರೆ. ನೋಡಿ, ನಿಮಗೆ ಆಸಕ್ತಿ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ನಮ್ಮ ನಂಬರ್ ಇರುತ್ತೆ, ನಂಬರ್ಗೆ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಫುಲ್ಲು ಮಾಹಿತಿನ ನಾವು ಕೊಡ್ತೀವಿ. ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಆ ನಂಬರ್ನ ಫೋನ್ ಮಾಡಿದ್ರೆ ನೋಡಿ, ಇದೆ ನಮ್ಮ ಅಂಗಡಿ. ಇವರೆಲ್ಲ ಬಿಸ್ನೆಸ್ ಮ್ಯಾನ್ಗಳು ಆಲ್ರೆಡಿ ವೆಲ್ಡಿಂಗ್ ಎಲ್ಲ ಮಾಡ್ತಿದ್ದಾರೆ, ನೋಡ್ತಾ ಇರ್ಬೋದು. ಪ್ರವೀಣ್ ಅಂದ್ಬಿಟ್ಟು ಬೇರೆ ಓನರ್, ನಮ್ಮ ಅಂಗಡಿ ಓನರ್ ಮಾಡ್ತಾಯಿದ್ದಾರೆ. ಕ್ಯಾಮ್ರಾಮ್ಯಾನ್ ಸಂಜಯ್ ಕೂಡ ಎಲ್ಲ ನೀಟಾಗಿ ಎಲ್ಲ ತೋರಿಸ್ತಾವ್ರೆ ನೋಡಿ. ಇವರು ಹಿಂದಿಯವರು ಆಲ್ರೆಡಿ ಎಲ್ಲ ಕೊಟ್ಟಿದ್ದಾರೆ. ಆ ಥರ ಉಪ್ಪುಗಳನ್ನೆಲ್ಲ ಹಾಕೊಂಡು ನಿಮಗೆ ಗಾಡೀಲಿ ವೆಯ್ಟು ಒಂದು 80-100 kg ವೆಯ್ಟ್ ಇರುತ್ತೆ ಗಾಡಿಗೆ. ಸ್ವಲ್ಪ ಮೈಲೇಜ್ ಕೊಡೋಂಥ ಗಾಡಿ ತಗೊಂಡ್ರೆ ನಿಮಗೂ ಸ್ವಲ್ಪ ಲಾಭ ಸಿಗುತ್ತೆ. ನಿಮಗೆ ಹಿಂದಿಯವ್ರ ಹತ್ರನೇ ಕೇಳಿಸ್ತೀನಿ, ಬೇಕಾದರೆ ನೀವು ಅವ್ರ ಹತ್ರನೇ ಅವರು ಯಾವ ಥರ ಮಾರ್ಕೆಟಿಂಗ್ನ ಮಾಡ್ತಾರೆ, ಅವ್ರಿಗೆ ಲಾಭ ಎಷ್ಟು ಸಿಗುತ್ತೆ, ಆಮೇಲೆ ಐಟಮ್ಗಳು ಯಾವ್ಯಾವ ಐಟಮು ಎಷ್ಟು ರೂಪಾಯಿ ಅಂತ ಅವ್ರ ಬಾಯಿಂದನೇ ಕೂಡ ನೀವು ಕೇಳ್ಬೋದು. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಮಾಹಿತಿ ಕೊಡ್ತೀವಿ. ಏನಿಲ್ಲ, कितना बाइक है? 6 बाइक. ಇಲ್ಲೇ ಊರು ಓದಿದೆ ವಿಲೇಜ್ ಮೇ ಸೇಲ್ ಮಾಡಿ ಜಾಸ್ತಿ ಬಕೆಟ್ ತಗೊಂಡೆ. ಏನು ತಗೊಂಡೆ? 100 रुपये एक बकेट कितना? 100 रुपये सभी. और ये छोटा वाला? ये वाला 100 रुपये के 4 पीस. 4 पीस. ये स्टैंड 100 रुपये के 3 पीस. ओके. वो ब्लैक वाला? ब्लैक वाला 100 रुपये के बकेट. हाँ हाँ. डब्बा 100 रुपये के 4. ಒಂದು ಬಕೆಟ್ ಓಪನ್ ಮಾಡಿ. ಒಂದು ಬಕೆಟ್ ಹಾಂ ಈ ಥರ ಬಕೆಟ್ ಆಯ್ತಾ? ಹಾಂ. ಕ್ವಾಲಿಟಿ ಚೆನ್ನಾಗಿ ಬರ್ತಿದೆ ನಾ. ಹಾಂ. ಕಂಪನಿ का माल है इधर. हाँ हाँ. तकोंडे चेयर के लिए चेयर
ಸಾಂಬಾರ್ ಮಸಾಲ ಬಾಕ್ಸ್, ಹಾಂ ಊಟ ಬಾಕ್ಸ್ ಯಾವ್ದು ತಗೊಂಡೆನ ಕಡೆ ದೊಡ್ಡ ಯಾವ್ದು ಬೇಕಾ ಇದು 3 ಊಟ ಬಾಕ್ಸ್. ಹಾಂ ಒಂದು ಬಾಕ್ಸ್ ಊಟ ಒಳಗಡೆ ಊಟ ಬಾಕ್ಸ್ ಆಯ್ತು. ಒಂದು ಬಾಕ್ಸ್ ಒಳಗೆ ಎಷ್ಟು? ಎಷ್ಟು 100 ರೂಪಾಯಿಗೆ 3 ಬಾಕ್ಸ್ ಆಯ್ತು. ಚಿಕ್ಕವು ದೊಡ್ಡ ಒಳಗಡೆ ಊಟ ಬಾಕ್ಸ್ ಓಕೆ. ಇದು ತಗೊಂಡೆ. ಯಾವುದು ಚಿಲ್ಲರೆ ಐಟಮ್ ಹಾಂ 100 ರೂಪಾಯಿಗೆ ಏನು ಆಯ್ತಣ್ಣ. ಇದು ರೌಂಡ್ ಬಾಕ್ಸ್ ಹ್ಞೂ ಸಾಂಬಾರ್ ಮಸಾಲ ಜೀರಿಗೆ ಮಸಾಲ ಓಪನ್ ಮಾಡ್ತೇವೆ. ಓಪನ್ ಮಾಡಿ. ಈ ಥರ ರೌಂಡ್ ಬಾಕ್ಸ್ ಆಯ್ತಾ 100 ರೂಪಾಯಿಗೆ. ಓಕೆ. ಸಾಂಬಾರ್ ಮಸಾಲ ಜೀರಿಗೆಗಳಿಗೆ 1 ಚಮ್ಮಚ ಆಯ್ತಾ, 1 ಸ್ಪೂನ್ ಆಯ್ತಾ, ಹಾಂ 100 ರೂಪೀಸು. 100 ರೂಪಾಯಿ ಏನು ತಗೊಂಡ್ರೆ 100 ರೂಪಾಯಿ. ಓಕೆ. ಇದು ದೊಡ್ಡವು 100 ರೂಪಾಯಿ, ಇದು 100 ರೂಪಾಯಿ, ಇದು 100 ರೂಪಾಯಿ, ಇದು 100 ರೂಪಾಯಿ, 100 ರೂಪಾಯಿ ತಗೊಂಡ್ರೆ ಜಗ್ಗು ಜಗ್ 100 ರೂಪಾಯಿಗೆ ಹಾಂ 2 ಆಯ್ತು. 100 ರೂಪಾಯಿ. ಜಗ್ ಬಿಸ್ಕುಟ್ ಜಗ್ ತಗೊಂಡು ಕ್ವಾಲಿಟಿ ಕ್ವಾಲಿಟಿ ಚೆನ್ನಾಗಿ ಬರ್ತಿದೆ. ಹಾಂ ಇದೆ ಓಕೆ ಚೆನ್ನಾಗಿ ಬರ್ತಿದೆ ಕ್ವಾಲಿಟಿ. ಓಕೆ ಓಕೆ.